ಇವತ್ತಿನ ರಾಜಕೀಯ ವ್ಯವಸ್ಥೆ ಏನಿದೆ ಅದಕ್ಕೆ ತಕ್ಕಂಗೆ ಇದೆ. ಆಮೇಲೆ ಈ ರಾಜಕಾರಣಿಗಳು ನಮ್ಮ ಸಂವಿಧಾನನ ಹೇಗೆ ಬಳಸ್ಕೊತಾ ಇದ್ದಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದೊಂದು ಸಮಾಜಕ್ಕೆ ಬೇಕಾದಂಥ ವಿಷಯನ ತುಂಬ ಚೆನ್ನಾಗಿ ಒಂದು ಹಳ್ಳಿ ಸೊಗಡಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಸಿನಿಮಾನ ಎಲ್ಲರೂ ನೋಡಬೇಕು. ಅಂದರೆ ಹಳ್ಳಿಲಿರೋ ಪ್ರತಿಯೊಬ್ಬನು ಅಲ್ಲೇ ಇದ್ಕೊಂಡು ತಮ್ಮ ಸಂವಿಧಾನನ ಹೇಗೆ ಎತ್ತಿಡಿಬೇಕು, ಈ ಚಮಚಗಳು ಚೇಲಾಗಳು ರಾಜಕೀಯ ವ್ಯಕ್ತಿಗಳಲ್ಲಿ ಜೊತೆಗೆ ಸೇರ್ಕೊಂಡು ತಮ್ಮ ಬೆಳೆಗಳನ್ನ ಹೇಗೆ ಬೇಯಿಸ್ಕೊತಾರೆ ಅನ್ನೋದನ್ನ ಇಲ್ಲಿ ನೋಡಿ ಇದನ್ನ ತಿಳ್ಕೊಬೋದು. ಆ ರೀತಿ ನಮ್ಮ ದೇವನೂರು ಚಂದ್ರ ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ವಿನಯ್ ರಾಜ್ಕುಮಾರ್ ಅವರು ಅಷ್ಟೇ, ಅವರು ಇದುವರೆಗೂ ಮಾಡದೇ ಇರೋವಂಥ ಒಂದು ರೋಲ್ ಮಾಡಿದ್ದಾರೆ. ಎಲ್ಲರಿಗೂ ಒಂದು ರೋಲ್, ಎಲ್ಲರ ರೋಲು ಸಖತ್ತಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿನೂ ಸೂಪರ್ ಆಗಿದೆ. ಜೊತೆಗೆ ಮ್ಯೂಸಿಕ್ಕು ಸೂಪರ್ ಮ್ಯೂಸಿಕ್. ಅವರು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಹ್ಯಾಟ್ಸ್ ಅಪ್ ಹೇಳಬೇಕು. ಪ್ರತಿಯೊಂದು ಫ್ರೇಮಲ್ಲೂ ಆ ಮ್ಯೂಸಿಕ್ ಕಾಣುತ್ತೆ, ಪ್ರತಿಯೊಂದು ಸೀನಲ್ಲೂ ಅಷ್ಟೇ ಆ ಒಂದು ಸಿನಿಮಾಟೋಗ್ರಫಿ ಕಾಣುತ್ತೆ, ದೇವನೂರು ಚಂದ್ರು ಅವರ ಒಂದು ಡೈರೆಕ್ಷನ್ನು ಕಾಣುತ್ತೆ, ಎಲ್ಲ ಕಾಣುತ್ತೆ ರೀ. ಈ ಸಿನಿಮಾ ಎಲ್ಲರೂ ಬಂದು ನೋಡೋ ಅಂಥದ್ದೇ. ಏನಂದರೆ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಸಿನಿಮಾ. ನಾನು ಹೇಳಿದ್ನಲ್ಲ, ಸಂವಿಧಾನವನ್ನು ಈ ರಾಜಕಾರಣಿಗಳ ಚೇಲಾಗಳು ಚಮಚಗಳು ಹೇಗೆ ಉಪಯೋಗಿಸ್ಕೊತಾರೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಆಮೇಲೆ ಒಬ್ಬ ಸೀನನಾಗಿ ಅವನು ಅಲ್ಲೇ ಇದ್ಕೊಂಡು ಅದನ್ನೆಲ್ಲ ಹೇಗೆ ನಾವು ಸರಿ ಮಾಡ್ಬೋದು ಅನ್ನೋದನ್ನು ಸಹ ತೋರಿಸಿದ್ದಾರೆ. ಸಖತ್ತಾಗಿದ್ದಾರೆ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡೋಂಥ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸ್ಬೇಕು ನಾವು ಕನ್ನಡಿಗರು. ಇಂಥ ಸಿನಿಮಾನ ಗೆಲ್ಲಿಸ್ಬೇಕಾಗಿರೋದು. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಚೆನ್ನಾಗಿದೆ. ಎಂಟ್ರಿ, ಡೈಲಾಗು, ಸೆಂಟಿಮೆಂಟು, ಆಮೇಲೆ ಇವರು ಎಲ್ಲ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗೋಪಾಲ್ ಕೃಷ್ಣ ಆ್ಯಕ್ಟಿಂಗ್ ಅಂತೂ ಎಕ್ಸಲೆಂಟ್ ಆಗಿದೆ. ದೇಶಪಾಂಡೆ ಆ್ಯಕ್ಟಿಂಗು, ಅಪರ್ಣಾ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಲಾಸ್ಟ್ಗೆ ತೋರಿಸಲಿಲ್ಲ, ಅದೇ ಬೇಜಾರಾಗಿದ್ದು. ಎಲ್ಲರೂ ಕುಟುಂಬ ಸಮೇತ ಬಂದಂಥ ಮೂವಿ ನೋಡೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫೈಟು, ಹಳ್ಳಿ ಸೊಗಡು ಭಾಳ ಅಂದರೆ ತುಂಬ ಚೆನ್ನಾಗಿದೆ. ಒಂಥರ ಫೈಟ್ ಮಾಡ್ತಾಯಿದ್ರೆ ಈ ಫಿಲಮಲ್ಲಿ ಇವರು ಮುಂಚೆ ಎಷ್ಟು ಫಿಲ್ಮ್ ಬಂದಿದೆಯಲ್ಲ ತುಂಬ ಸಿಂಪಲ್ ಕ್ಯಾರೆಕ್ಟ್ ಮಾಡ್ತಾ ಇದ್ರು. ಈ ಫಿಲ್ಮಲ್ಲಿ ತುಂಬ ರಫ್ ಅಂಡ್ ಟಫ್ ಕ್ಯಾರೆಕ್ಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿದೆ, ಸೂಪರ್ ಆಗಿದೆ ಸರ್. ನೋಡ್ಬೋದು, ಸೂಪರ್ ಸರ್, ಡಿಫ್ರೆಂಟ್ ಆಗಿದೆ. ಮುಂದೆ ನೋಡ್ತೀವಿ ಏನಾಗ್ಬೋದು ಚೆನ್ನಾಗಿದೆ. ಸೂಪರ್ ಸರ್, ಈ ತರ ಯಾವ ಫಿಲಮ್ ಅಲ್ಲಿ ಇರೋದಿಲ್ಲ. ಇದು ಸೂಪರ್ ಆಗಿ ಮಾಡಿದ್ದಾರೆ. ಪುನಃ ನೋಡ್ಬೋದು, ಚೆನ್ನಾಗಿದೆ. ಅಪ್ಪು ಮಗ ಸರ್, ನನಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್ದು ಒಂದು ತುಂಬಾ ಸಖತ್ ಇಷ್ಟ ಸರ್. ಆ ಲೈನಲ್ಲಿ ತುಂಬಾ ಇಷ್ಟ ಆಯ್ತು ನನಗೆ. ಹೇಗೆ ಗೊತ್ತಾ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದಮೇಲೆ ಏನು ಮಾಡ್ತಾರೆ, ಅವರು ಮೆಂಬರ್ ಆದಾಗ ದುಡ್ಡು ತಗೋತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಬಿಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಅದೊಂದು ತುಂಬ ಇಷ್ಟ ಆಯ್ತು ಸರ್. ವಿನಯ್ ಸರ್ ಆಕ್ಟಿಂಗ್ ಹೆಂಗೆ ಅನಿಸುತ್ತೆ? ಸೂಪರ್. ಆ್ಯಕ್ಚುಲಿ ನಾವು ರೈತರು ಹುಡುಗರು ಸರ್. ಆ್ಯಕ್ಚುಲಿ ನಾವು ಗದ್ದೆ ಬೆಳಿತೀವಿ, ಕಬ್ಬು ಬೆಳಿತೀವಿ, ರಾಗಿ ಬೆಳಿತೀವಿ, ಎಲ್ಲ ಬೆಳಿತೀವಿ. ನಮ್ಮ ಬೆಲೆ ಕೊಡಲಿಲ್ಲ ಅಂದರೆ ಕೂಡ ಏನೂ ಮಾಡೋಕ್ಕಾಗಲ್ಲ. ಏನಂತೇಳಿ ಯಾರಾಗಲಿ, ನಾವಾಗಲಿ, ನೀವೇ ಆಗಲಿ. ಈಗ ನೀವು ಕೆಲಸ ಮಾಡ್ತಿರೋದು ಹೊಟ್ಟೆಪಾಡಿಗೋಸ್ಕರ, ಈಗ ನಾವು ಕೆಲಸ ಮಾಡ್ತೀವಿ ಹೊಟ್ಟೆಪಾಡಿಗೋಸ್ಕರ. ಅರ್ಥ ಆಯ್ತಾ? ಆ್ಯಕ್ಚುಲಿ ಹೇಳ್ಕೋಬೇಕು ಅಂದರೆ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಾಗ ಅಂದರೆ ನಿಯತ್ತ ಓಟ್ ಹಾಕಿ ಒಳ್ಳೆ ಜನನ ಗೆಲ್ಲಿಸಿ, ಅಷ್ಟೇ ನಾವು ಕೇಳ್ಕೊಳ್ಳೋದು, ಏನು ಕೇಳ್ಕೊಳ್ಳಲ್ಲ ಸರ್. ಥ್ಯಾಂಕ್ ಯು. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ. ದೇವನೂರು ಚಂದ್ರ ಫಸ್ಟ್ ಮೂವಿ ಆದ್ರೂ ಅಷ್ಟು ಸೂಪರ್ ಆಗಿ ತೆಗೆದಿದ್ದಾರೆ. ವಿನಯ್ ರಾಜ್ಕುಮಾರ್ ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ಆ್ಯಕ್ಟಿಂಗ್ ನಿಜವಾಗ್ಲೂ ಈ ಮೂವಿ ನೋಡ್ಕೊಂಡ್ಬಂದಿದ್ದೀವಿ. ಈ ಮೂವಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ನಿಜವಾಗ್ಲೂ ಯಾರ್ಯಾರು ರಾಜ್ಕುಮಾರ್ ಅಭಿಮಾನಿಗಳಿದ್ದಾರೆ ಎಲ್ಲರೂ ಬಂದು ನೋಡಿ. ಈ ಮೂವಿ ನೋಡಿದ್ರೆ ವಿನಯ್ ರಾಜ್ಕುಮಾರ್ ಆ್ಯಕ್ಟಿಂಗ್ ಏನಂತ ಪ್ರತಿಯೊಬ್ಬರೂ ಅರ್ಥ ಮಾಡಿದ್ರೆ ಅಷ್ಟು ಸೂಪರ್ ಆಗಿ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಒಂದು ಚಂದ್ರ ಅವ್ರು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಯಾವ ಥರ ತೋರಿಸ್ಬೇಕು ಅನ್ನೋದು ಸಹ ನೀಟಾಗಿ ತೋರಿಸಿದ್ದಾರೆ ಸರ್. ಆ್ಯಕ್ಚುಲಿ ಕುಸುಮ ಪಾತ್ರ ಆಗಲಿ, ಮ್ಯೂಸಿಕ್ ಆಗಲಿ, ಮ್ಯೂಸಿಕ್ ಮಾತ್ರ ಎಲ್ಲೂ ಸಹ ಬೋರ್ ಆಗಲ್ಲ. ಪ್ರತಿಯೊಂದು ಸಾಂಗ್ಸ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಯೂಸ್ ಮಾಡೋರು ಅಷ್ಟು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ವಿಲನ್ ಕ್ಯಾರೆಕ್ಟರ್ಸ್ ಆಗಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ವ್ಯಾಲ್ಯೂ ಕೊಟ್ಟು ಅದೊಂದು ಯಾವ ಥರ ಇರಬೇಕು ಅಂತ ತೋರಿಸ್ಕೊಟ್ಟು ಪ್ರತಿಯೊಂದೂ ಒಳ್ಳೆಯಾಗಿ ತೋರಿಸ್ಕೊಂಡು ಹೋಗಿದ್ದಾರೆ ಸರ್. ಹಳ್ಳಿ ಜನ ಯಾವ ಥರ ಇರುತ್ತೆ, ಏನೇನು ಮೋಸ ಮಾಡ್ತಾರೆ, ಯಾವ ಥರ ಇದೆ, ಹುಡುಗ ಯಾವ ಥರ ಬೆಳೆದ ಪ್ರತಿಯೊಂದು ತುಂಬ ಚೆನ್ನಾಗಿ ತೋರಿಸ್ತಾರೆ ಸರ್. ಎಲ್ಲರೂ ಬಂದು ಕನ್ನಡ ಸಿನಿಮಾ ಪ್ರೋತ್ಸಾಹಿ. ತುಂಬ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಡ್ತೀರಾ. ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮ ವಿನಯ್ ರಾಜ್ಕುಮಾರ್ ಏನಿದಾರಲ್ಲ, ಅವ್ರು ತುಂಬ ದಿವಸ ಆದಮೇಲೆ ಈ ಥರ ಓಪನ್ ಆರ್ಮ್ಸ್ ಆಗಿ ಆ್ಯಕ್ಟ್ ಮಾಡಿರೋದು ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಮೇಯ್ನ್ ಮೂವಿ ಸ್ಟೋರಿ ಹೇಗೆ ಅಂದರೆ, ನಾವು ಗ್ರಾಮೀಣ ಭಾಗದಲ್ಲಿ ಹೇಗೆ ಅನ್ಯಾಯ ನಡೆಯುತ್ತೆ, ಅದರಿಂದ ಹೇಗೆ ನಾವು ಅಲ್ಲಿ ಇದ್ಕೊಂಡೆ ನಾವು ಹೇಗೆ ಆಚೆ ಬರ್ಬೋದು ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ವಿನಯ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಡೈರೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಯೂಸ್ ಮಾಡಿದ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು, ಪ್ರೋತ್ಸಾಹಿಸಬೇಕು. ಥ್ಯಾಂಕ್ ಯು.